ಕಾರ್ತಿಕ ಪುರಾಣ. ಶ್ರೀದೇವಿ ಜಾನಮ್ಮ ಮಹಾಲಕ್ಷ್ಮಿ, ಬಂಡಾರಹಳ್ಳಿ ಭದ್ರಾವತಿ ತಾಯಿಯ ಆಶೀರ್ವಾದದೊಂದಿಗೆ 12ನೆಯ ಅಧ್ಯಾಯ. ಕಾರ್ತಿಕ ದ್ವಾದಶಿಯ ಪ್ರಸಂಗ. ಮಹಾರಾಜ, ಕಾರ್ತಿಕ ಮಾಸದ ಸೋಮವಾರದಲ್ಲಿ ಕಾರ್ತಿಕ ದ್ವಾದಶಿ ವ್ರತ ಸಾಲಿಗ್ರಾಮ ಮಹಿಮೆಯನ್ನು ಕುರಿತು ವಿವರಿಸುತ್ತೇನೆ ಕೇಳೆಂದು ವಸಿಷ್ಠ ಮಹರ್ಷಿಗಳು ಈ ರೀತಿಯಾಗಿ ತಿಳಿಸಿದರು. ಕಾರ್ತಿಕ ಸೋಮವಾರದ ದಿನ ಬೆಳಿಗ್ಗೆ ಎದ್ದು ಕಾಲಕೃತ್ಯಗಳನ್ನು ಪೂರೈಸಿಕೊಂಡು ನದಿಗೆ ಹೋಗಿ ಸ್ನಾನ ಮಾಡಿ ನಂತರ ಶಕ್ತ್ಯಾನುಸಾರ ಬ್ರಾಹ್ಮಣನಿಗೆ ದಾನ ಮಾಡಿ ಆ ದಿನವೆಲ್ಲ ಉಪವಾಸವಿದ್ದು ಸಾಯಂಕಾಲ ಶಿವನ ಗುಡಿಗಾಗಲಿ ವಿಷ್ಣು ಆಲಯಕ್ಕಾಗಲಿ ಹೋಗಿ ದೇವರನ್ನು ಪೂಜಿಸಿ ನಕ್ಷತ್ರ ದರ್ಶನ ಮಾಡಿಕೊಂಡು ನಂತರ ಊಟ ಮಾಡಬೇಕು. ಈ ರೀತಿ ಮಾಡಿದವರಿಗೆ ಸಕಲ ಸಂಪತ್ತುಗಳು ಉಂಟಾಗುವುದು ಅಲ್ಲದೆ ಮೋಕ್ಷವನ್ನು ಕೂಡ ಪಡೆಯುತ್ತಾರೆ. ಕಾರ್ತಿಕ ಮಾಸದಲ್ಲಿ ಶನಿ ತ್ರಯೋದಶಿ ಬಂದಲ್ಲಿ ಆ ವ್ರತವನ್ನು ಆಚರಿಸಿದರೆ ಅಧಿಕ ಫಲ ಉಂಟಾಗುತ್ತದೆ. ಕಾರ್ತಿಕ ಶುದ್ಧ ಏಕಾದಶಿ ದಿನ ಪೂರ್ಣ ಉಪವಾಸವಿದ್ದು ಅಂದು ರಾತ್ರಿ ವಿಷ್ಣು ಗುಡಿಗೆ ಹೋಗಿ ಶ್ರೀಹರಿಯನ್ನು ಮನಸಾರೆ ಧ್ಯಾನ ಮಾಡಿ ಶ್ರೀಹರಿ ಸನ್ನಿಧಿಯಲ್ಲಿ ಪುರಾಣ ಶ್ರವಣ ಮಾಡಿ ಮಾರನೆಯ ದಿನ ಬ್ರಾಹ್ಮಣ ಸಮಾರಾಧನೆ ಮಾಡಿದರೆ ಕೋಟಿ ಯಜ್ಞ ಮಾಡಿದಷ್ಟು ಫಲ ಸಿಗುತ್ತದೆ. ಕಾರ್ತಿಕ ಶುದ್ಧ ದ್ವಾದಶಿ ದಿನ ಶ್ರೀಮನ್ನಾರಾಯಣನು ಶೇಷತ್ಫಲದಿಂದ ಏಳುತ್ತನಾದ್ದರಿಂದ ಕಾರ್ತಿಕ ಶುದ್ಧ ದ್ವಾದಶಿಯ ವ್ರತವು ವಿಷ್ಣುವಿಗೆ ಬಹುಪ್ರೀತಿ. ಕಾರ್ತಿಕ ಮಾಸದಲ್ಲಿ ವಸ್ತ್ರದಾನ ಮಾಡಿದರೂ ಉನ್ನತ ಫಲಗಳು ಸಿದ್ಧಿಸುವುದು. ಹಾಗೂ ಕಾರ್ತಿಕ ಶುದ್ಧ ಪಾಡ್ಯದ ದಿನ ಕಾರ್ತಿಕ ಹುಣ್ಣಿಮೆಯ ದಿನ ಕಂಚಿನ ಪಾತ್ರೆಯಲ್ಲಿ ಹಸುವಿನ ತುಪ್ಪವನ್ನು ಹಾಕಿ ದೀಪವಿಟ್ಟವರಿಗೆ ಪೂರ್ವಜನ್ಮ ಮಾಡಿದ ಸಕಲ ಪಾಪಗಳು ತೊಳೆದು ಹೋಗುವುದು. ದ್ವಾದಶಿಯ ದಿನ ಯಜ್ಞೋಪವಿತವನ್ನು ದಕ್ಷಿಣೆಯೊಂದಿಗೆ ಬ್ರಾಹ್ಮಣರಿಗೆ ದಾನ ಕೊಟ್ಟವರು ಇಹಪರ ಸುಖವನ್ನು ಹೊಂದಬಲ್ಲರು. ದ್ವಾದಶಿಯ ದಿನ ತುಳಸಿ ಗಿಡವಾಗಲಿ ಸಾಲಿಗ್ರಾಮವಾಗಲಿ ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಟ್ಟರೆ 4 ಸಮುದ್ರಗಳ ಮಧ್ಯೆ ಇರುವ ಭೂಮಿಯನ್ನು ದಾನ ಕೊಟ್ಟಷ್ಟು ಫಲ ಉಂಟಾಗುತ್ತದೆ. ಇದಕ್ಕೆ ಉದಾಹರಣೆಯಾಗಿ ಒಂದು ಕತೆ ಇದೆ, ಶ್ರದ್ಧೆಯಿಂದ ಕೇಳುವಂತವನಾಗು. ಸಾಲಿಗ್ರಾಮ ದಾನ ಮಹಿಮೆ. ಹಿಂದೆ ಅಖಂಡ ಗೋದಾವರಿ ತೀರದ ಒಂದು ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತನು ವಾಸ ಮಾಡುತ್ತಿದ್ದ. ಆತ ತುಂಬಾ ದುರಾಸೆಯ ಮನುಷ್ಯ. ದಿನನಿತ್ಯ ದುಡ್ಡು ಕೂಡಿಡುತ್ತಾ ತಾನೂ ಅನುಭವಿಸದೆ ಬೇರೆಯವರಿಗೂ ಕೊಡದೆ ದಾನ ಧರ್ಮ ಮಾಡದೆ ಸದಾ ಪರನಿಂದನೆ ಮಾಡುತ್ತಾ ತಾನೇ ದೊಡ್ಡ ಶ್ರೀಮಂತನೆಂದು ಮೆರೆಯುತ್ತಾ ಅನ್ಯರ ಸೊತ್ತನ್ನು ಹೇಗೆ ಅಪಹರಿಸಲಿ ಅನ್ನೋ ಯೋಚನೆಯಿಂದ ಕಾಲ ಕಳೆಯುತ್ತಿದ್ದ. ಆತ ಒಂದು ದಿನ ಗ್ರಾಮಕ್ಕೆ ಸಮೀಪದಲ್ಲಿರುವ ಹಳ್ಳಿಯಲ್ಲಿ ವಾಸ ಮಾಡುತ್ತಿದ್ದ ಒಬ್ಬ ಬ್ರಾಹ್ಮಣನಿಗೆ ಹೆಚ್ಚಿನ ಬಡ್ಡಿಗೆ ಸಾಲ ಕೊಟ್ಟಿದ್ದ. ಸ್ವಲ್ಪ ದಿನಗಳ ನಂತರ ತನ್ನ ದುಡ್ಡು ತನಗೆ ಕೊಡುವಂತೆ ಕೇಳಿದಾಗ ಆ ವಿಪ್ರೋತ್ತಮ, ಅಯ್ಯ, ತಮಗೆ ಕೊಡಬೇಕಾದ ದುಡ್ಡನ್ನು 1 ತಿಂಗಳಿನಲ್ಲಿ ಕೊಡುತ್ತೇನೆ. ನಿಮ್ಮ ಋಣ ಇಟ್ಟುಕೊಳ್ಳುವುದಿಲ್ಲ. ಈ ಜನ್ಮದಲ್ಲಿ ತೀರಿಸದೆ ಹೋದರೆ ಮರು ಜನ್ಮದಲ್ಲಿ ಯಾವ ಪ್ರಾಣಿಯಾಗೋ ಹುಟ್ಟಾದರೂ ನಿಮ್ಮ ಋಣವನ್ನು ತೀರಿಸುತ್ತೇನೆ ಎಂದು ಸವಿನಯದಿಂದ ಬೇಡಿಕೊಂಡ. ಆ ಮಾತಿಗೆ ಶ್ರೀಮಂತನು ಕುಪಿತನಾಗಿ, ಹಾಗೆ ಸಾಧ್ಯವಿಲ್ಲ, ನನ್ನ ದುಡ್ಡು ನನಗೆ ಈಗಲೇ ಕೊಡಬೇಕು, ಇಲ್ಲದಿದ್ದರೆ ನಿನ್ನ ಕತ್ತು ಕತ್ತರಿಸಿ ಹಾಕುತ್ತೇನೆ ಎಂದು ಆವೇಶದ ಬಲದಲ್ಲಿ ಯೋಚನೆ ಮಾಡದೆ ತನ್ನ ಸೊಂಟದಲ್ಲಿದ್ದ ಕತ್ತಿಯಿಂದ ಆ ಬ್ರಾಹ್ಮಣನ ಕತ್ತನ್ನು ಕತ್ತರಿಸಿ ಹಾಕಿದ. ಕೂಡಲೇ ಆ ಬ್ರಾಹ್ಮಣ ವಿಲವಿಲನೆ ಒದ್ದಾಡಿ ಸತ್ತು ಹೋದ. ಆ ಶ್ರೀಮಂತನು ಹೆದರಿ ಆತಂಕದಿಂದಲೇ ತನ್ನ ಗ್ರಾಮಕ್ಕೆ ಓಡಿ ಹೋದ. ಬ್ರಾಹ್ಮಣ ಹತ್ಯೆ ಮಹಾಪಾತಕವಾದದ್ದರಿಂದ ಆಗಿನಿಂದಲೇ ಆ ಶ್ರೀಮಂತನಿಗೆ ಬ್ರಹ್ಮಹತ್ಯಾ ಪಾಪ ಆವರಿಸಿ ಕುಷ್ಠರೋಗ ಪ್ರಾರಂಭವಾಗಿ ನಾನಾ ಯಾತನೆ ಪಡುತ್ತಾ ಮತ್ತೆ ಕೆಲವು ದಿನಗಳ ನಂತರ ಸತ್ತು ಹೋದ. ಕೂಡಲೇ ಯಮದೂತರು ಬಂದು ಆತನನ್ನು ಕರೆದುಕೊಂಡು ಹೋಗಿ ನರಕ ಕೂಪದಲ್ಲಿ ಎಸೆದರು. ಆ ಶ್ರೀಮಂತನಿಗೊಬ್ಬ ಮಗನಿದ್ದ. ಆತನ ಹೆಸರು ಧರ್ಮವೀರ. ಆ ಹೆಸರಿಗೆ ತಕ್ಕಂತೆ ತಂದೆ ಸಂಪಾದನೆ ಮಾಡಿದ ಧನವನ್ನೆಲ್ಲ ದಾನ ಧರ್ಮ ಮಾಡುತ್ತಾ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ನೆರಳಾಗಿ ಗಿಡಗಳನ್ನು ನೆಡೆಸುತ್ತಾ ಬಾವಿ ಕೆರೆಗಳನ್ನು ಅಗೆಸುತ್ತಾ ಎಲ್ಲ ಜನರನ್ನು ಸಂತೋಷಪಡಿಸುತ್ತಾ ಒಳ್ಳೆಯ ಹೆಸರನ್ನು ಗಳಿಸಿಕೊಂಡ. ಹೀಗಿರುವಾಗ ಸ್ವಲ್ಪ ಕಾಲಕ್ಕೆ ತ್ರಿಲೋಕ ಸಂಚಾರಿಯಾದ ನಾರದರು ಯಮಲೋಕ ದರ್ಶನ ಮಾಡಿಕೊಂಡು ಭೂಲೋಕಕ್ಕೆ ಬಂದು ದಾರಿಯಲ್ಲಿ ಧರ್ಮವೀರನ ಮನೆಗೆ ಬಂದರು. ಧರ್ಮವೀರ ನಾರದರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸಿ ವಿಷ್ಣು ದೇವರಂತೆ ಭಾವಿಸಿ
ವಿಧಗಳಿಂದ ಸತ್ಕರಿಸಿ ಕೈಗಳನ್ನು ಜೋಡಿಸಿ, ಮಹಾನುಭಾವ, ನನ್ನ ಪುಣ್ಯದಿಂದ ಈ ದಿನ ತಮ್ಮ ದರ್ಶನ ಲಭಿಸಿದೆ. ನಾನು ಧನ್ಯನಾದೆ. ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ಮನೆ ಪಾವನವಾಯಿತು. ನನ್ನ ಶಕ್ತ್ಯಾನುಸಾರ ನಾನು ಮಾಡುವ ಸತ್ಕಾರವನ್ನು ಸ್ವೀಕರಿಸಿ ತಾವು ಬಂದ ಕಾರ್ಯವನ್ನು ಹೇಳಿ ಎಂದು ಸವಿನಯದಿಂದ ಬೇಡಿಕೊಂಡ. ಆಗ ನಾರದರು ಮುಗುಳ್ನಕ್ಕು, ಎಲೈ ಧರ್ಮವೀರ, ನಾನು ನಿನಗೊಂದು ಹಿತವನ್ನು ಹೇಳಲು ಬಂದೆ. ಶ್ರೀ ಮಹಾವಿಷ್ಣುವಿಗೆ ಕಾರ್ತಿಕ ಮಾಸದಲ್ಲಿ ಶುದ್ಧ ದ್ವಾದಶಿ ಮಹಾಪ್ರಿಯಕರವಾದ ದಿನ. ಆ ದಿನ ಸ್ನಾನ, ದಾನ, ಜಪಾದಿಗಳು ಏನು ಮಾಡಿದರೂ ಅತ್ಯಂತ ಫಲ ಉಂಟಾಗುತ್ತದೆ. ಸ್ತ್ರೀಯಾದರೂ, ಪುರುಷನಾದರೂ, ಚೋರನಾದರೂ, ಪತಿವ್ರತೆಯಾದರೂ, ವ್ಯಭಿಚಾರಿಣಿಯಾದರೂ ಕಾರ್ತಿಕ ಶುದ್ಧ ದ್ವಾದಶಿ ದಿನ ಸೂರ್ಯನು ತುಲಾರಾಶಿಯಲ್ಲಿರುವಾಗ ನಿಷ್ಠೆಯಿಂದ ಉಪವಾಸವಿದ್ದು ಸಾಲಿಗ್ರಾಮ ದಾನ ಮಾಡಿದರೆ ಇಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಮಾಡಿದ ಪಾಪಗಳು ಪರಿಹಾರವಾಗುತ್ತವೆ. ನಿನ್ನ ತಂದೆ ಯಮಲೋಕದಲ್ಲಿ ಮಹಾ ನರಕ ಅನುಭವಿಸುತ್ತಿದ್ದಾನೆ. ಆತನನ್ನು ಕ್ಷೋಭೆಯಿಂದ ಪಾರಾಗಿಸಲಿಕ್ಕಾಗಿ ನೀನು ಸಾಲಿಗ್ರಾಮ ದಾನ ಮಾಡಿ ನಿನ್ನ ತಂದೆಯ ಋಣ ತೀರಿಸಿಕೋ ಎಂದು ಹೇಳಿದರು. ಆಗ ಧರ್ಮವೀರನು, ನಾರದ ಮುನಿಗಳೇ, ನಾನು ಗೋದಾನ, ಭೂದಾನ, ಹಿರಣ್ಯದಾನ ಮುಂತಾದ ಮಹಾದಾನಗಳನ್ನು ಮಾಡಿದ್ದೇನೆ. ಅಂತಹ ದಾನಗಳನ್ನು ಮಾಡಿದ್ದರೂ ನನ್ನ ತಂದೆಗೆ ಮೋಕ್ಷ ಸಿಗದಿದ್ದಾಗ ಸಾಲಿಗ್ರಾಮ ಎಂಬ ಕಲ್ಲನ್ನು ದಾನ ಮಾಡಿದ ಮಾತ್ರಕ್ಕೆ ಆತ ಹೇಗೆ ಉದ್ಧಾರವಾಗುತ್ತಾರೆಂದು ಸಂಶಯವಾಗುತ್ತಿದೆ. ಇದರಿಂದ ಹಸಿದವನ ಹಸಿವು ತೀರುತ್ತದೆಯೇ? ದಾಹಗೊಂಡವನಿಗೆ ದಾಹ ತೀರೀತೆ? ನಾನು ಈ ಸಾಲಿಗ್ರಾಮ ದಾನ ಮಾಡಲಾರೆನು ಎಂದು ಖಚಿತವಾಗಿ ನುಡಿದ. ಧರ್ಮವೀರನ ಅವಿವೇಕಕ್ಕೆ ಮರುಗಿ, ಧರ್ಮವೀರ, ನೀನು ಸಾಲಿಗ್ರಾಮವನ್ನು ಶಿಲೆ ಎಂದು ಯೋಚನೆ ಮಾಡಿದೆ. ಅದು ಶಿಲೆಯಲ್ಲ, ಶ್ರೀಹರಿಯ ಒಂದು ರೂಪ. ಎಲ್ಲ ದಾನಗಳಿಗಿಂತ ಸಾಲಿಗ್ರಾಮ ದಾನ ಮಾಡಿದರೆ ಆಗುವ ಫಲವೇ ಶ್ರೇಷ್ಠವಾದದ್ದು. ನಿನ್ನ ತಂದೆಯನ್ನು ನರಕಬಾಧೆಯಿಂದ ವಿಮುಕ್ತನಾಗಿಸಲು ಉದ್ದೇಶಿಸಿದ್ದಲ್ಲಿ ಈ ದಾನದ ಹೊರತು ಬೇರೆ ಮಾರ್ಗವಿಲ್ಲ ಎಂದು ಹೇಳಿ ನಾರದರು ಹೊರಟು ಹೋದರು. ಧರ್ಮವೀರ ಧನಬಲವುಳ್ಳವನಾಗಿದ್ದು ದಾನ ಸಾಮರ್ಥ್ಯವುಳ್ಳವನಾಗಿದ್ದು ಕೂಡ ಸಾಲಿಗ್ರಾಮ ದಾನ ಮಾಡಲಿಲ್ಲ. ಸ್ವಲ್ಪ ಕಾಲದ ಬಳಿಕ ಆತನು ಸತ್ತು ಹೋದ. ನಾರದರು ಹೇಳಿದ ಹಿತಬೋಧನೆಯನ್ನು ಉದಾಸೀನ ಮಾಡಿದ್ದರಿಂದ ಮರಣಾನಂತರ 7 ಜನ್ಮಗಳಲ್ಲಿ ಹುಲಿಯಾಗಿ ಹುಟ್ಟಿ, 10 ಜನ್ಮಗಳಲ್ಲಿ ಹೆಣ್ಣಾಗಿ ಹುಟ್ಟಿ, 10 ಜನ್ಮಗಳು ಹಂದಿಯಾಗಿ ಹುಟ್ಟಿದ. ಹಾಗಾದ ನಂತರ 11ನೇ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹೆಣ್ಣಾಗಿ ಹುಟ್ಟಿ, ಆಕೆಗೆ ಯೌವನ ಕಾಲ ಬಂದಾಗ ಆ ಬಡ ಬ್ರಾಹ್ಮಣನು ಒಬ್ಬ ವಿದ್ವಾಂಸನಿಗೆ ಕೊಟ್ಟು ಮದುವೆ ಮಾಡಿದ. ಮದುವೆ ಆದ ಸ್ವಲ್ಪ ಕಾಲಕ್ಕೆ ಆಕೆಯ ಗಂಡ ಸಾಯುವ ಸ್ಥಿತಿಯನ್ನು ತಲುಪಿದ. ಚಿಕ್ಕಂದಿನಲ್ಲೇ ಆಕೆಗೆ ಅಂತಹ ಕಷ್ಟ ಸಂಭವಿಸಿದ್ದಕ್ಕೆ ತಂದೆ ತಾಯಿಯರು ಬಂಧು ಮಿತ್ರರು ತುಂಬಾ ದುಃಖಪಟ್ಟರು. ತಂದೆಯು ಆಕೆಗೆ ಈ ವಿಪತ್ತು ಒದಗಿದ್ದನ್ನು ದಿವ್ಯ ದೃಷ್ಟಿಯಿಂದ ಗ್ರಹಿಸಿ ತಕ್ಷಣವೇ ಆಕೆಯ ಕೈಯಿಂದ ಸಾಲಿಗ್ರಾಮ ದಾನ ಮಾಡಿಸಿ, ನನ್ನ ಬಾಲ ವೈಧವ್ಯಕ್ಕೆ ಕಾರಣವಾದ ಪೂರ್ವಜನ್ಮ ಪಾಪವು ನಶಿಸಿ ಹೋಗಲಿ ಎಂದು ಹೇಳಿಸಿ ಸಾಲಿಗ್ರಾಮ ದಾನ ಫಲವನ್ನು ಧಾರೆ ಎರೆಸಿದ. ಆ ದಿನ ಕಾರ್ತಿಕ ಸೋಮವಾರವಾದ್ದರಿಂದ ಆ ಸಾಲಿಗ್ರಾಮ ದಾನ ಫಲದಿಂದ ಆಕೆಯ ಗಂಡ ಬದುಕಿದ. ನಂತರ ಆ ನೂತನ ದಂಪತಿಗಳು ಚಿರಕಾಲ ಸಕಲ ಸೌಖ್ಯಗಳಿಂದ ಬಾಳಿ ಜನ್ಮಾಂತರದಲ್ಲಿ ಸ್ವರ್ಗಕ್ಕೆ ಹೋದರು. ಮತ್ತೆ ಕೆಲವು ಕಾಲ ನಂತರ ಆ ಬ್ರಾಹ್ಮಣನ ಮಗಳು ಮತ್ತೊಬ್ಬ ಬ್ರಾಹ್ಮಣನ ಮನೆಯಲ್ಲಿ ಮಗನಾಗಿ ಹುಟ್ಟಿ ನಿತ್ಯ ಸಾಲಿಗ್ರಾಮ ದಾನ ಮಾಡುತ್ತಾ ಮುಕ್ತಿ ಹೊಂದಿದನು ಎಂಬಲ್ಲಿಗೆ ಕಾರ್ತಿಕ ಪುರಾಣದಲ್ಲಿ 12ನೇ ಅಧ್ಯಾಯವು ಮುಕ್ತಾಯವಾಯಿತು.